ಪ್ರೀತಿಯ ವೀಕ್ಷಕರೇ, ಮೇ 9, 10ರಂದು ನಡೆಯಬೇಕಾದಂತ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಏಪ್ರಿಲ್ 4ರ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಂಡ್ರೋ ಅದರಂತೆ ಹೊಸ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿದೆ. ಹಾಗಾದ್ರೆ 9, 10ರಂದು ರದ್ದು ಮಾಡ್ತಿರತಕ್ಕಂತ ಪರೀಕ್ಷೆ ಯಾವುದು, ಮತ್ತೆ ಏಪ್ರಿಲ್ 4ರಂದು ಸಚಿವ ಸಂಪುಟದಲ್ಲಿ ಯಾವ ತೀರ್ಮಾನ ಆಯಿತು, ಯಾವ ಹುದ್ದೆಗಳಿಗೆ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಪ್ರೀತಿವೀಕ್ಷಕರೇ, RGUHS ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ಬೆಂಗಳೂರು ಜಲಮಂಡಲಿ, ಕೃಷಿ ಮಾರಾಟ ಇಲಾಖೆ, KSSIDC ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ ಇಲಾಖೆಗಳಲ್ಲಿ ಹುದ್ದೆಯನ್ನ ಫಿಲ್ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡಲಾಗಿತ್ತು. ಎಕ್ಸಾಮ್ಗೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿತ್ತು. ಆ ಸಿದ್ಧತೆಯ ಪ್ರಕಾರ ಮೇ 9, 10ರಂದು ಪರೀಕ್ಷೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ಆ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಈ ಮಾಹಿತಿ ಪತ್ರಿಕೆಗಳಲ್ಲಿ ಬಂದಿದೆ. ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ಪರೀಕ್ಷೆಯನ್ನು ನಡೆಸಬೇಕಾಗಿತ್ತೋ ಈ ಎಕ್ಸಾಮ್ ನಾವೀಗ ರದ್ದು ಮಾಡಿದ್ವಿ ಅಂತ ಹೇಳಿ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ H. ಪ್ರಸನ್ನ ಅವರು ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಈ ಎಕ್ಸಾಮ್ ಅನ್ನ ಯಾಕೆ ರದ್ದು ಮಾಡಲಾಗಿತ್ತು ಈ ವಿಚಾರ ನೋಡೋದಾದ್ರೆ, ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 40 ವರ್ಷಗಳ ಹೋರಾಟಕ್ಕೆ ಒಂದು ಅಂತಿಮ ಸ್ಪರ್ಶವನ್ನ ಕೊಟ್ಟಿದೀವಿ ಅಂತ ಹೇಳಿ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಯವರು ಹೇಳ್ಕೊಂಡ್ರು. ಅದೇ ಒಳ ಮೀಸಲಾತಿ ಅಂತಕ್ಕಂಥದ್ದು. ಒಳ ಮೀಸಲಾತಿ ಅಂತಕ್ಕಂಥ ಒಂದು ಗೊಂದಲ ಕಂಪ್ಲೀಟ್ ಆಗೋವರೆಗೆ ಹುದ್ದೆಗಳನ್ನ ತುಂಬಾರ್ತು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡಿತ್ತು. ಅದರಂತೆ ಸರ್ಕಾರ ಒಳ ಮೀಸಲಾತಿಯನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಕಳೆದ ವಾರ ಅಷ್ಟೇ ಒಂದು ಸಚಿವ ಸಂಪುಟದ ವಿಶೇಷ ಒಂದು ಸಭೆಯನ್ನ ಕರೆಯಲಾಗಿತ್ತು, ಒಳ ಮೀಸಲಾತಿಯನ್ನ ತೀರ್ಮಾನ ಮಾಡ್ಲಿಕ್ಕೆ ಅಂತ ಹೇಳಿ. ಅದರಂತೆ ಅಂದೇ ತೀರ್ಮಾನ ಆಯ್ತು, ಒಳ ಮೀಸಲಾತಿಯನ್ನ ನಾವು ABC ಗೆ ಸಮಾನವಾಗಿ ಹಂಚಿದೀವಿ. 5.25, 5.25, 4.5 ಎಂಬುದಾಗಿ ಈ 15% ಇದ್ದಂತ SC ಮೀಸಲಾತಿಯನ್ನ ಒಳ ಮೀಸಲಾತಿಯಾಗಿ ವಿಭಾಗಿಸಿ ಅದನ್ನ ಹಂಚಿದೀವಿ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಜೊತೆಗೆ ರೋಸ್ಟರ್ ಇದ್ದಂತಹ ಗೊಂದಲವನ್ನು ನಾವು ಪರಿಹರಿಸಿದೀವಿ ಅಂತ ಹೇಳಿ ಜನರಲ್ ಮೆರಿಟ್, ರೋಸ್ಟರ್ ನಲ್ಲಿ ಜನರಲ್ ಮೆರಿಟ್ ಅಂತ ಹೇಳಿದ್ರು. ಅಂದ್ರೆ SC ನಲ್ಲಿ ಏನು ABC ಬರ್ತದೋ ಅದನ್ನ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಆಗ ಎಲ್ಲರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂತ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಅದರಂತೆ ಈಗ ಏನು ರೋಸ್ಟರ್ ಪದ್ಧತಿಗಳಿದಾವೋ ಅಥವಾ ABC ಕ್ಯಾಟಗರಿ ವೈಸ್ ಪೋಸ್ಟ್ ಗಳಿದಾವೋ ಇವೆಲ್ಲವನ್ನ ಹೊಸದಾಗಿ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಪರೀಕ್ಷೆಯನ್ನ ನಡೆಸಿ ಏನು ಹಳೆಯ ನೋಟಿಫಿಕೇಶನ್ ಇತ್ತೋ ಅದರಂತೆ ಈಗ ಎಕ್ಸಾಮ್ ಅನ್ನ ನಡ್ಸಕ್ ಆಗೋದಿಲ್ಲ. ಅದರಂತೆ ಈಗ ಏನು ಏಪ್ರಿಲ್ 4ರಂದು ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಯ್ತೋ ಆ ರೀತಿಯಲ್ಲೇ ಈಗ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ, ಆ ನಂತರದಲ್ಲಿ ಪರೀಕ್ಷೆಯನ್ನ ನಡೆಸ್ತೀವಿ ಎಂಬುದಾಗಿ KEE ಮಾಹಿತಿಯನ್ನ ಹಂಚಿಕೊಂಡಿದೆ. ಹಾಗಾದ್ರೆ ಏನು ಈ ಇಲಾಖೆಗಳಲ್ಲಿ ಹುದ್ದೆಯನ್ನ ತುಂಬಕ್ಕೆ ಹೊರಟಿದ್ರೋ ಇದರ ಪರೀಕ್ಷೆ ರದ್ದಾಗಿದೆ. ಮುಂದೆ ನೋಟಿಫಿಕೇಶನ್ ಆಗ್ಬೇಕು, ಅದರ ಪರೀಕ್ಷಾ ಸಿದ್ಧತೆಗಳಾಗ್ಬೇಕು, ಪರೀಕ್ಷೆಯನ್ನ ಬರಿಬೇಕು. ಅಲ್ಲಿವರೆಗೆ ಅಭ್ಯರ್ಥಿಗಳು ವೇಟ್ ಮಾಡ್ಬೇಕಾಗತ್ತೆ. ಇನ್ನು ಯಾವ ಹುದ್ದೆಗಳಿಗೆ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ವಿದ್ಯುತ್ ಇಲಾಖೆಯಲ್ಲಿ ಕಾಲ್ ಮಾಡಿದಂತ ಪೋಸ್ಟ್ ಗಳೇನಿದ್ವೋ ಅವುಗಳಿಗೆ ಅಂದೇ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ವ್ಯವಸ್ಥಾಪಕರ ಹುದ್ದೆ, ಸಹಾಯಕ ವ್ಯವಸ್ಥಾಪಕರ ಹುದ್ದೆ ಮತ್ತು ಸಹಾಯಕ ಎಂಜಿನಿಯರ್ ಹುದ್ದೆ, ಏನು ಈ 3 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದು ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿದ್ರು ಅವುಗಳಿಗೆ 9, 10ರಿಂದ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಯಾಕೆ ಪರೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥದನ್ನ ನೋಡೋದಾದ್ರೆ, ಮಾಹಿತಿಯ ಪ್ರಕಾರ ಏನು 26, 27 ಏಪ್ರಿಲ್ ಅಂದು ಪತ್ರಿಕೆ 2ಗೆ ಪರೀಕ್ಷೆ ನಡೆದಿತ್ತೋ ಪತ್ರಿಕೆ 1ಗೆ ಪರೀಕ್ಷೆ ನಡೆದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈ 2 ಪತ್ರಿಕೆಯ ಪರೀಕ್ಷೆಯನ್ನ ಮುಗಿಸಬೇಕು ಅನ್ನುವ ಕಾರಣಕ್ಕೆ ಮೇ 9, 10ರಂದು ಈ ಪತ್ರಿಕೆ 1 ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನ ಆ 9, 10ರಂದು ಪರೀಕ್ಷೆ ಮಾಡಿ ಮುಗಿಸ್ತಾ ಇದ್ದಾರೆ. ಹಿಂದೆ ಅಂದ್ರೆ 26, 27ಕ್ಕೆ ನಡೆದಂತ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಏನು ನಿರ್ದಿಷ್ಟ ಪತ್ರಿಕೆ ಇತ್ತೋ ಅದನ್ನ ಆಲ್ರೆಡಿ ಎಕ್ಸಾಮ್ ಮಾಡಿ ಮುಗಿಸಿದ್ದಾರೆ. ಈಗ ಜನರಲ್ ನಾಲೆಡ್ಜ್ ಪತ್ರಿಕೆ 1ಅನ್ನ 9, 10ರಂದು ಕಂಪ್ಲೀಟ್ ಮಾಡೋದಕ್ಕೆ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು, ಪತ್ರಿಕೆ 2ಗೆ ಎಕ್ಸಾಮ್ ಬರ್ದಿದ್ರು, ಈಗ ಪತ್ರಿಕೆ 1 ಕೂಡ ಅವರು ಬರೀಬಹುದು. ಇವರೆಲ್ಲರೂ ಅಡ್ಮಿಷನ್ ಕಾರ್ಡ್ ನ ತೆಗೆದುಕೊಳ್ಳೋದಕ್ಕೆ KEE ವೆಬ್ಸೈಟ್ ಹೋಗಿ ಅಡ್ಮಿಷನ್ ಕಾರ್ಡ್ ನ ತಗೋಬೇಕು, ಪರೀಕ್ಷೆಯನ್ನ ಎದುರಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ
ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಕನ್ಫ್ಯೂಷನ್ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಏನು RGUHS ನಲ್ಲಿ KSSIDC ನಲ್ಲಿ ಹುದ್ದೆಗಳಿಗಾಗಿ ಕಾಲ್ ಮಾಡಿ ಪರೀಕ್ಷೆನ ನಡೆಸಿರ್ಲಿಲ್ಲ, ಈಗ ಪರೀಕ್ಷೆನ ರದ್ದು ಮಾಡಿದ್ದಾರೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಹೊಸದಾಗಿ ಅಧಿಸೂಚನೆ ಬೇಕು, ಅದು ಒಳ ಮೀಸಲಾತಿಯಂತೆ. ಆದ್ರೆ ಈಗ ಏನು ಈ ಒಂದು ಸಹಾಯಕ ಇಂಜಿನಿಯರ್ಗಾಗ್ಬೋದು, ಸಹಾಯಕ ವ್ಯವಸ್ಥಾಪಕರಿಗಾಗ್ಬೋದು ಪತ್ರಿಕೆ 2 ಎಕ್ಸಾಮ್ ಮಾಡಿ ಪತ್ರಿಕೆ 1ಕ್ಕೆ ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದಾರೋ, ಇದಕ್ಕೆ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ದಾರೆ? ಇದಕ್ಕೆ ಮುಂದೆ ಕನ್ಸಿಡರ್ ಮಾಡ್ತಾರಾ? ಕನ್ಸಿಡರ್ ಮಾಡಿದ್ರೆ ಹೇಗೆ ಕನ್ಸಿಡರ್ ಮಾಡ್ತಾರೆ? ಈ ರೀತಿಯಾದ ಅಂಶಗಳು KEA ಇಂದ ಅಥವಾ ಸರ್ಕಾರದ ಕಡೆಯಿಂದ ಮಾಹಿತಿಯಾಗಿ ಏನು ಉದ್ಯೋಗಾಕಾಂಕ್ಷಿಗಳಿದಾರೋ ಇವ್ರಿಗೆ ಸಿಕ್ಬೇಕಾಗಿದೆ. ಇದನ್ನ KEA ಕ್ಲಿಯರ್ ಮಾಡ್ಕೊಡ್ಬೇಕಾಗಿದೆ. ಈ ಎಕ್ಸಾಮ್ ನ ನಡೆಸ್ತಾ ಇದ್ದಾರೆ, ಮತ್ತೆ ಆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ, ಮತ್ತೆ ಒಳ ಮೀಸಲಾತಿಯನ್ನ ಯಾವ್ದಕ್ಕೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ KEA ಹಂಚ್ಕೋಬೇಕಾಗಿದೆ. ವೀಕ್ಷಕರೇ, ನಿಮ್ಗೆ ಏನಾದ್ರೂ ಇದ್ರ ಮಾಹಿತಿ ಗೊತ್ತಿದ್ರೆ ಹಂಚ್ಕೊಳ್ಳಿ, ಅಥವಾ ನನಗೆ ಮಾಹಿತಿ ಗೊತ್ತಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೇನೆ. ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟು ಜನಕ್ಕೆ ಮಾಹಿತಿಗಾಗಿ ಆದಷ್ಟು ಬೇಗ ಬೇಕಾಗಿದೆ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.